ಕೇವಲ 2 ದಿನ ಷೇರುಪೇಟೆಯಲ್ಲಿ ಬರೋಬ್ಬರಿ 11 ಲಕ್ಷ ಕೋಟಿ ರೂಪಾಯಿ ಸ್ವಾಹ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಆ ಭಾಷಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತವೇ ಆಗಿದೆ. ಸೋಮವಾರ ಒಂದೇ ದಿನದಲ್ಲಿ 6 ಲಕ್ಷ ಕೋಟಿ ರೂಪಾಯಿ ಆವಿಯಾಗಿದೆ. ಅಂದರೆ ಷೇರುಪೇಟೆಯಲ್ಲಿ ಯಾವ ಮಟ್ಟದ ಪ್ಯಾನಿಕ್ ಸೆಲ್ಲಿಂಗ್ ನಡೆದಿದೆ ಅನ್ನೋದನ್ನು ನೀವೇ ಊಹಿಸಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಟೆನ್ಷನ್ ಒಂದು ಕಡೆ ಆದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ ಒಂದು ಭಾಷಣ ಮಾರ್ಕೆಟ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇಂಧನ ಉಳಿತಾಯ, ಚಿನ್ನದ ಖರೀದಿ ಕಡಿತ ಹಾಗೂ ಅನಗತ್ಯ ವಿದೇಶಿ ಪ್ರಯಾಣದ ಬಗ್ಗೆ ಪ್ರಧಾನಿ ಮೋದಿ ಕೊಟ್ಟ ಎಚ್ಚರಿಕೆಯ ಮಾತುಗಳು ಹೂಡಿಕೆದಾರರಲ್ಲಿ ಆತಂಕವನ್ನು ಹುಟ್ಟಿಸಿವೆ. ಕಚ್ಚಾ ತೈಲ ಬೆಲೆ ಏರಿಕೆ, ಕುಸಿಯುತ್ತಿರುವಂತಹ ರೂಪಾಯಿ ಮೌಲ್ಯ ಮತ್ತು ಕನ್ಸಂಪ್ಷನ್ ಬಳಕೆ ಕಡಿಮೆ ಆಗ್ತಾ ಇರುವಂತಹ ಈ ಟೈಮ್ನಲ್ಲಿ ಪ್ರಧಾನಿ ಮೋದಿಯವರ ಈ ಮಾತುಗಳು ಮಾರ್ಕೆಟ್ ಮೇಲೆ ಹೇಗೆ ಪರಿಣಾಮ ಬೀರಿದೆ, ಯಾವ್ಯಾವ ಸೆಕ್ಟರ್ಗಳು ಮಕಾಡೆ ಮಲಗಿವೆ, ಮತ್ತೆ ಯಾವ ಸ್ಟಾಕ್ಗಳು ಲಾಭ ಮಾಡಿಕೊಂಡಿವೆ, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಅನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ನಾನು ಶಿವಮೂರ್ತಿ ಸುರ್ಬಾ. ಮೋದಿ ಭಾಷಣಕ್ಕೆ ಮಾರುಕಟ್ಟೆ ಕಂಪನ, 2 ದಿನದಲ್ಲಿ 11 ಲಕ್ಷ ಕೋಟಿ ರೂಪಾಯಿ ಸ್ವಾಹ. ಮೋದಿ ಮಾಡಿದ ಭಾಷಣ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಸೋಮವಾರ 6 ಲಕ್ಷ ಕೋಟಿ ರೂಪಾಯಿ, ಮಂಗಳವಾರ 5 ಲಕ್ಷ ರೂಪಾಯಿ ಕರಗಿದೆ. ಇನ್ವೆಸ್ಟರ್ಗಳು ಭಾರಿ ನಷ್ಟವನ್ನು ಅನುಭವಿಸಿದ್ದಾರೆ. ನಿಮಗೆ ಗೊತ್ತಿರುವಂತೆ ಮೇ 10ರಂದು ಹೈದರಾಬಾದ್ನಲ್ಲಿ ನಡೆದ ಬಿಜೆಪಿಯ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಒಂದು ಮಹತ್ವದ ಭಾಷಣವನ್ನು ಮಾಡಿದರು. ಈ ಭಾಷಣದಲ್ಲಿ ಅವರು ದೇಶದ ಜನತೆಗೆ ಒಂದು ಕರೆಯನ್ನು ಕೂಡ ಕೊಟ್ಟರು. ಅದೇನಪ್ಪ ಅಂದರೆ, ವಿದೇಶಿ ವಿನಿಮಯ ಅಥವಾ ಫಾರೆಕ್ಸ್ ರಿಸರ್ವ್ ಅನ್ನು ಉಳಿಸಲು ಜನಸಾಮಾನ್ಯರು ಐಷಾರಾಮಿ ಖರ್ಚುಗಳನ್ನು ಕಡಿಮೆ ಮಾಡಬೇಕು, ಚಿನ್ನದ ಖರೀದಿ, ಅನಗತ್ಯ ವಿದೇಶಿ ಪ್ರಯಾಣ, ಇಂಧನ ಬಳಕೆ ಹಾಗೂ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಜನರಿಗೆ ರಿಕ್ವೆಸ್ಟ್ ಮಾಡಿದರು. ಮೋದಿಯವರ ಈ ಮಾತುಗಳನ್ನು ಕೇಳಿದ್ದೇ ತಡ ಮಾರ್ಕೆಟ್ ತಜ್ಞರು ಮತ್ತು ಟ್ರೇಡರ್ಗಳು ಬೇರೆಯದ್ದೇ ಲೆಕ್ಕಾಚಾರವನ್ನು ಶುರು ಮಾಡಿದರು. ಭಾರತದ ಇಂಪೋರ್ಟ್ ಬಿಲ್ ವಿಪರೀತವಾಗಿ ಏರಿಕೆ ಆಗ್ತಾ ಇದ್ದು ಆರ್ಥಿಕತೆಯ ಮೇಲೆ ಒತ್ತಡ ಬಿದ್ದಿದೆ ಅನ್ನೋ ಸಿಗ್ನಲ್ ಅನ್ನು ಮಾರ್ಕೆಟ್ ರಿಸೀವ್ ಮಾಡಿತು. JM ಫೈನಾನ್ಷಿಯಲ್ನ ಹಿತೇಶ್ ಸುವರ್ಣ ಅವರು ಹೇಳುವಂತೆ, ಪ್ರಧಾನಿಯವರ ಈ ಭಾಷಣ ಮುಂಬರುವ ದಿನಗಳಲ್ಲಿ ಸರ್ಕಾರ ತರಬಹುದಾದಂತಹ ಕಠಿಣ ಆರ್ಥಿಕ ಕ್ರಮಗಳ ಮುನ್ಸೂಚನೆಯಾಗಿದೆ. ನಿಮಗೆ ಗೊತ್ತಿರಲಿ, ಭಾರತದ ಒಟ್ಟು ಆಮದಿನಲ್ಲಿ 20% ತೈಲ, 9% ಚಿನ್ನ ಹಾಗೂ 2% ರಸಗೊಬ್ಬರಗಳೇ ಇವೆ. ಹೀಗಾಗಿ ಐಷಾರಾಮಿ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ ಎಂಬ ಭೀತಿಯಿಂದ BSE ಸೆನ್ಸೆಕ್ಸ್ ಮೇ 11ರಂದು ಬರೋಬ್ಬರಿ 1313 ಪಾಯಿಂಟ್ಗಳಷ್ಟು ಕುಸಿದು 76,015ಕ್ಕೆ ಬಂದು ನಿಂತುಕೊಂಡಿತ್ತು. ಪಾತಾಳಕ್ಕೆ ಕುಸಿದ ಐಷಾರಾಮಿ ಸೆಕ್ಟರ್ ಷೇರುಗಳು. ಚಿನ್ನ, ಪ್ರವಾಸ, ರಿಯಲ್ ಎಸ್ಟೇಟ್ಗೆ ಬಿಗ್ ಶಾಕ್. ಈ ಪ್ಯಾನಿಕ್ ಸೆಲ್ಲಿಂಗ್ನಿಂದ ಅತಿ ಹೆಚ್ಚು ಪೆಟ್ಟು ತಿಂದಿದ್ದು ಡಿಸ್ಕ್ರಿಷನರಿ ಸೆಕ್ಟರ್ಗಳು, ಅಂದರೆ ಐಷಾರಾಮಿ ಅಥವಾ ಅಗತ್ಯವಲ್ಲದ ವಸ್ತುಗಳ ವಲಯ. BSE ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಇಂಡೆಕ್ಸ್ 3% ಹೆಚ್ಚು ಕುಸಿತವನ್ನು ಕಂಡ್ರೆ, ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇಂಡೆಕ್ಸ್ 4% ಪಾತಾಳಕ್ಕೆ ಬಿತ್ತು. ಪ್ರಧಾನಿಯವರು ಚಿನ್ನದ ಖರೀದಿ ಕಡಿಮೆ ಮಾಡಿ ಅಂದ ತಕ್ಷಣವೇ ಜ್ಯುವೆಲರಿ ಸ್ಟಾಕ್ಗಳು ತತ್ತರಿಸಿ ಹೋದವು. ಟೈಟಾನ್ ಕಂಪನಿ, ಕಲ್ಯಾಣ್ ಜ್ಯುವೆಲರ್ಸ್, ಸೆನ್ಕೋ ಗೋಲ್ಡ್ ಮತ್ತು ಸ್ಕೈ ಗೋಲ್ಡ್ ಷೇರುಗಳು ಒಂದೇ ದಿನದಲ್ಲಿ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ 7-12% ಭಾರಿ ಕುಸಿತವನ್ನು ಕಂಡವು. ಇನ್ನು ವಿದೇಶಿ ಪ್ರಯಾಣದ ಬಗ್ಗೆ ಪ್ರಧಾನಿ ಮಾತನಾಡಿದ್ದರಿಂದ ಟ್ರಾವೆಲ್ ಮತ್ತು ಟೂರಿಸಂ ಕಂಪನಿಗಳಾದ ಥಾಮಸ್ ಕುಕ್ ಇಂಡಿಯಾ ಹಾಗೂ ಈಸಿ ಟ್ರಿಪ್ ಪ್ಲಾನರ್ಸ್ ಷೇರುಗಳು ಕೂಡ 5% ಕುಸಿತವನ್ನು ಕಂಡಿವೆ. ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ ಷೇರುಗಳು ಕೂಡ ಪ್ರೆಷರ್ಗೆ ಸಿಲುಕಿವೆ. ರಿಯಲ್ ಎಸ್ಟೇಟ್ ಕೂಡ ಹಿಂದೆ ಬಿದ್ದಿಲ್ಲ. ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್, ಗೋದ್ರೇಜ್ ಪ್ರಾಪರ್ಟೀಸ್ ನಂತಹ ದಿಗ್ಗಜ ಕಂಪನಿಗಳ ಷೇರುಗಳು 7% ಕುಸಿತವನ್ನು ಕಂಡವು. ಆಮ್ನಿ ಸ್ಕ್ಯಾನ್ಸ್ ಕ್ಯಾಪಿಟಲ್ನ ಅಶ್ವಿನಿ ಶಾಮಿ ಅವರು ಹೇಳುವಂತೆ, ಈ ಕಂಪನಿಗಳ ವ್ಯಾಲ್ಯೂಯೇಷನ್ ಈಗಾಗಲೇ ಸಿಕ್ಕಾಪಟ್ಟೆ ದುಬಾರಿಯಾಗಿತ್ತು. ಕೆಲವು ಕಂಪನಿಗಳ PE ಅನುಪಾತ 70 ದಾಟಿತ್ತು. ಹೀಗಾಗಿ ಸ್ವಲ್ಪ ಗ್ರೋತ್ ಕಡಿಮೆ ಆದರೂ ಕೂಡ ಮಾರ್ಕೆಟ್ನಂತಹ ಷೇರುಗಳನ್ನು ಸುಮ್ಮನೆ ಬಿಡುವುದಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಕಚ್ಚಾ ತೈಲದ ಟೆನ್ಷನ್, ರೂಪಾಯಿ ಮೌಲ್ಯ ಕುಸಿತ. ಆಮದು ವೆಚ್ಚ $250 ಬಿಲಿಯನ್ ಏರಿಕೆ. ಇದೆಲ್ಲದರ ಹಿಂದೆ ಇರೋದು ಅಮೆರಿಕ ಮತ್ತು ಇರಾನ್ ನಡುವಿನ ಜಿಯೋಪೊಲಿಟಿಕಲ್ ಟೆನ್ಷನ್. ಯುದ್ಧದ ಭೀತಿಯಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $100 ಗಡಿ ದಾಟಿದೆ. ಇದು ಭಾರತದಂತಹ ತೈಲ ಆಮದು ಅವಲಂಬಿತ ದೇಶಕ್ಕೆ ನುಂಗಲಾರದ ತುತ್ತಾಗಿದೆ. ಇದೇ ರೀತಿ ಕಚ್ಚಾ ತೈಲದ ಬೆಲೆ ಏರುತ್ತಲೇ ಇದ್ದರೆ ಭಾರತದ ತೈಲ ಆಮದು ವೆಚ್ಚ 2025 ಹಾಗೂ 26ರ ಆರ್ಥಿಕ ವರ್ಷದಲ್ಲಿ $180 ಬಿಲಿಯನ್ ಇತ್ತು.
ಈ ಆರ್ಥಿಕ ವರ್ಷದಲ್ಲಿ $250 ಬಿಲಿಯನ್ ಏರಿಕೆಯಾಗಲಿದೆ ಅಂತ ಮಾರುಕಟ್ಟೆ ತಜ್ಞರು ಅಂದಾಜಿಸಿದ್ದಾರೆ. ಇದು ನಮ್ಮ ಕರೆಂಟ್ ಅಕೌಂಟ್ ಡೆಪಾಸಿಟ್ ಅನ್ನ GDPಯ ಶೇಕಡ 3ರ ಹತ್ತಿರಕ್ಕೆ ಕೊಂಡೊಯ್ಯಬಹುದು. ಇದರ ನೇರ ಪರಿಣಾಮ ನಮ್ಮ ಕರೆನ್ಸಿ ಮೇಲಾಗಿದೆ. ಭಾರತೀಯ ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಎದುರು ಸಾರ್ವಕಾಲಿಕ ಕನಿಷ್ಠ ಮಟ್ಟ ಆದರೆ 95.20 ರೂಪಾಯಿಗೆ ಕುಸಿದಿದೆ. ಫೈನಾನ್ಷಿಯಲ್ ಇಯರ್ 26ರಲ್ಲಿ ರೂಪಾಯಿ ಮೌಲ್ಯ ಸುಮಾರು 10% ಡಿಪ್ರಿಷಿಯೇಟ್ ಆಗಿದೆ. ಫೈನ್ ಟ್ರೀ ಮ್ಯಾಕ್ರೋದ ರಿತೇಶ್ ಜೈನ್ ಅವರು ಹೇಳುವಂತೆ, ಜಾಗತಿಕ ತೈಲ ಬೆಲೆಗಳು ಏರಿದಾಗ ಸರ್ಕಾರಕ್ಕೆ ಎರಡೇ ಆಯ್ಕೆ ಇರುತ್ತೆ. ಒಂದು, ಆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕುವುದು, ಇದರಿಂದ ಆರ್ಥಿಕತೆ ನಿಧಾನವಾಗುತ್ತೆ. ಇಲ್ಲವೇ ಆ ಹೊರೆಯನ್ನು ತಾನೇ ಹೊತ್ತುಕೊಳ್ಳುವುದು, ಇದರಿಂದ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಸದ್ಯಕ್ಕೆ ನಮ್ಮ ರಿಸರ್ವ್ ಬ್ಯಾಂಕ್ ಬಳಿ $690 ಬಿಲಿಯನ್ ಫಾರೆಕ್ಸ್ ರಿಸರ್ವ್ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಬಚಾವಾಗಿದ್ದೇವೆ. ಕ್ರಾಶ್ ನಡುವೆಯೂ ಮಿಂಚಿದ FMCG. EV, ಸೋಲಾರ್, ರೈಲ್ವೇಸ್ಗೆ ಡಿಮ್ಯಾಂಡ್. ಒಂದು ಕಡೆ ಮೋದಿ ಹೇಳಿಕೆಯಿಂದ ಇಡೀ ಮಾರ್ಕೆಟ್ ಕ್ರಾಶ್ ಆಗ್ತಾ ಇರುವಾಗ ಕೆಲವು ಸೆಕ್ಟರ್ಗಳು ಮಾತ್ರ ಗ್ರೀನ್ ಸಿಗ್ನಲ್ ಅನ್ನು ತೋರಿಸ್ತಾ ಇದ್ವು. ಇನ್ವೆಸ್ಟರ್ಗಳು ಡಿಫೆನ್ಸಿವ್ ಪ್ಲೇ ಆಗಿ FMCG ಸ್ಟಾಕ್ಗಳ ಮೊರೆ ಹೋದರು. ಮೇ 11ರಂದು ನಿಫ್ಟಿ FMCG ಇಂಡೆಕ್ಸ್ ಶೇಕಡ 0.83ರಷ್ಟು ಏರಿಕೆಯನ್ನು ಕಂಡಿತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಶೇರ್ಗಳು ಬರೋಬ್ಬರಿ 8.06 ಜಿಗಿದು $1,271 ರೂಪಾಯಿಗೆ ತಲುಪಿದವು. ಇನ್ನು ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ ಇಂಡಿಯಾದಂತಹ ಷೇರುಗಳು ಕುಸಿಯದೆ ಸ್ಟೇಬಲ್ ಆಗಿದ್ದವು. ಇನ್ನು ಪ್ರಧಾನಿ ಮೋದಿಯವರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆಯನ್ನು ಮಾಡಿ ಎಲೆಕ್ಟ್ರಿಕ್ ವಾಹನ ಬಳಸಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ಅಂದಿದ್ದ ತಡ EV ಷೇರುಗಳಿಗೆ ರೆಕ್ಕೆ ಮೂಡಿತು. ಏತರ್ ಎನರ್ಜಿ 6.6% ಏರಿಕೆಯನ್ನು ಕಂಡ್ರೆ GBM ಆಟೋ, ಓಲಾ ಎಲೆಕ್ಟ್ರಿಕ್, ಗ್ರೀನ್ ಟೆಕ್ ಮತ್ತು ಟಾಟಾ ಮೋಟಾರ್ಸ್ ಷೇರುಗಳು ಕೂಡ ಶೇಕಡ 4ರಷ್ಟು ಏರಿಕೆಯನ್ನು ಕಂಡವು. ಇಂಧನ ಉಳಿತಾಯದ ಕಾನ್ಸೆಪ್ಟ್ನಿಂದ ಸೋಲಾರ್ ಪಂಪ್ಗಳಾದ ಶಕ್ತಿ ಪಂಪ್ಸ್, KSP ಪಂಪ್ಸ್ ಹಾಗೂ ರೈಲ್ವೇಸ್ನ ಕಾನ್ಕಾರ್ ಷೇರುಗಳಿಗೆ ಡಿಮ್ಯಾಂಡ್ ಬಂತು. ವಿದೇಶಿ ಟ್ರಿಪ್ ಬೇಡ ಅಂದಿದ್ದಕ್ಕೆ ಡೊಮೆಸ್ಟಿಕ್ ಟೂರಿಸಂ ಕಂಪನಿಗಳಾದ IHCL, ITC ಹೋಟೆಲ್ಸ್, ಇಕ್ಸಿಕೋ ಷೇರುಗಳತ್ತ ಇನ್ವೆಸ್ಟರ್ಸ್ ಮುಖ ಮಾಡಿದರು. ಚಿನ್ನದ ಆಮದು ಸುಂಕ ಏರಿಕೆ ಇಲ್ಲ, ಸರ್ಕಾರದಿಂದ ಸಿಕ್ತು ಕ್ಲಾರಿಫಿಕೇಶನ್. ಇನ್ನು ಪ್ರಧಾನಿಯವರ ಭಾಷಣದ ನಂತರ ಚಿನ್ನದ ಆಮದು ಸುಂಕವನ್ನು ಸರ್ಕಾರ ಹೆಚ್ಚಿಸಲಿದೆ ಎಂಬ ವದಂತಿ ಮಾರ್ಕೆಟ್ನಲ್ಲಿ ಹಬ್ಬಿತ್ತು. ಆದರೆ ಸರ್ಕಾರ ಸದ್ಯಕ್ಕೆ ಅಂತಹ ಯಾವುದೇ ಪ್ರಸ್ತಾಪವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಭಾರತ ಜಗತ್ತಿನ 2ನೇ ಅತಿದೊಡ್ಡ ಚಿನ್ನದ ಗ್ರಾಹಕ. ಆರ್ಥಿಕ ವರ್ಷ 25-26ರಲ್ಲಿ ಭಾರತದ ಚಿನ್ನದ ಆಮದು ಶೇಕಡ 24.1ರಷ್ಟು ಏರಿಕೆಯಾಗಿ $72 ಬಿಲಿಯನ್ ತಲುಪಿದೆ. ಬೆಳ್ಳಿ ಆಮದು 150% ಏರಿಕೆಯಾಗಿ $12.1 ಬಿಲಿಯನ್ ಮುಟ್ಟಿದೆ. ಒಟ್ಟು ಆಮದಿನಲ್ಲಿ ಇವೆರಡರ ಪಾಲು 10.8% ಇದೆ. ಇಷ್ಟಾದರೂ ಕೂಡ ಸುಂಕವನ್ನು ಹೆಚ್ಚಿಸಿದರೆ ಗ್ರೇ ಮಾರ್ಕೆಟ್ ಅಥವಾ ಸ್ಮಗ್ಲಿಂಗ್ ಹೆಚ್ಚಾಗುವ ಭೀತಿ ಇದೆ. ಈ ಹಿಂದೆ ಆಮದು ಸುಂಕವನ್ನು 6%ಗೆ ಇಳಿಸುವ ಮುನ್ನ ವರ್ಷಕ್ಕೆ 100ರಿಂದ 120 ಟನ್ ಚಿನ್ನ ಕಳ್ಳಸಾಗಣೆ ಮೂಲಕ ಭಾರತಕ್ಕೆ ಬರ್ತಾ ಇತ್ತು ಅಂತ ಇಂಡಸ್ಟ್ರಿ ತಜ್ಞರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಚಿನ್ನದ ಮೇಲಿನ ಆಮದು ಸುಂಕ ಹೆಚ್ಚಿಸುವ ಬದಲು ಮನೆಗಳಲ್ಲಿ ಸುಮ್ಮನೆ ಬಿದ್ದಿರುವಂತಹ ಚಿನ್ನವನ್ನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಡಿ ತರಲು ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕೇವಲ ಒಂದು ಭಾಷಣ ಮತ್ತು ಗ್ಲೋಬಲ್ ಟೆನ್ಷನ್ಗಳು ಷೇರುಪೇಟೆಯ ದಿಕ್ಕನ್ನು ಹೇಗೆ ಬದಲಾಯಿಸುತ್ತವೆ ಅನ್ನೋದಕ್ಕೆ ಈ 11 ಲಕ್ಷ ಕೋಟಿ ರೂಪಾಯಿಗಳ ಕ್ರಾಶ್ ಬೆಸ್ಟ್ ಉದಾಹರಣೆ. ರೆಲಿಗೇರ್ ಬ್ರೋಕಿಂಗ್ನ ಅಜಿತ್ ಮಿಶ್ರಾ ಅವರು ಹೇಳುವಂತೆ, ಫಾರ್ಮಾ ಮತ್ತು ಡಿಫೆನ್ಸ್ ಸೆಕ್ಟರ್ಗಳನ್ನು ಬಿಟ್ಟರೆ ಕಚ್ಚಾ ತೈಲದ ಬೆಲೆಗಳು ಹೀಗೆಯೇ ಹೆಚ್ಚಾಗಿದ್ದರೆ ಬಹುತೇಕ ಎಲ್ಲ ವಲಯಗಳು ಒತ್ತಡವನ್ನು ಎದುರಿಸಬೇಕಾಗುತ್ತೆ. ಮಾರ್ಕೆಟ್ ಈಗ ಎನರ್ಜಿ, ಇನ್ಫ್ರಾಸ್ಟ್ರಕ್ಚರ್, ಮೇಕ್ ಇನ್ ಇಂಡಿಯಾ ಮತ್ತು ಡಿಫೆನ್ಸಿವ್ ಸ್ಟಾಕ್ಗಳತ್ತ ಶಿಫ್ಟ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಈ ಮಾರ್ಕೆಟ್ ಕ್ರಾಶ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ.